ದೇಶಕ್ಕೋಸ್ಕರ ಅಷ್ಟು ನೀವು ಸಹಿಸ್ಕೊಳ್ಳಿಲ್ಲ ಅಂತಂದ್ರೆ ಇದೇನಾ ನಿಮ್ಮ ದೇಶ ಪ್ರೇಮ? ನೀವು ದೇಶ ಪ್ರೇಮಿಗಳಾದ್ರೆ ಸಹಿಸ್ಕೊಳ್ಳಿ, ಏನು ಮಾತಾಡಬೇಡ್ರಿ, ತುಟ್ಟಿ ಪಿಟ್ಟಕ್ಕೆ ಅನ್ಬಾರ್ದು. ಬಂದಿದ್ದೆಲ್ಲ ಅನುಭವಿಸ್ತಾ ಇರಬೇಕು. ಆಮೇಲೆ ಮುಂದೊಂದು ದಿನ ಬರುತ್ತೆ 2047ಕ್ಕೆ ಅಚ್ಚೆ ದಿನ ಆಯೋಗ, ಆವಾಗ ಚೆನ್ನಾಗಿರಿ ಅಷ್ಟೇ. ತೈಲ ಬೆಲೆ ಏರಿಕೆಗೆ ಮಂಡ್ಯ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೇಶಕ್ಕಾಗಿ ನಾವು ಎಷ್ಟೇ ದರ ಏರಿಕೆ ಆದರೂ ಸಹಿಸ್ಕೊಳ್ತೀವಿ, ದುಡ್ಡಿರೋರು ಸಹಿಸ್ಕೊತೀರಿ, ದುಡ್ಡಿಲ್ದಿರೋರು ಏನು ಮಾಡೋಣ ಹೇಳಿ, ಸತ್ತಗೊಂಡು ಬಾ. ದುಡ್ಡಿರೋರು ಹೆಂಗೋಂಗೆ ಸಹಿಸ್ಕೊಳ್ತಾರಪ್ಪ, ದಿನ ದಿನ ದುಡ್ದು ಜೀವನ ಮಾಡೋರು ಏನು ಅವ್ರ ಜೀವನದ ಹಕ್ಕೇ ಇಲ್ವಾ? ಹಂಗಾದ್ರೆ ಬದುಕೋ ಹಕ್ಕೇ ಇಲ್ವಾ? ಭಾಳ ಜನರಿಗೆ ಅವತ್ತು ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ಒಲೆ ಉರಿಯಲ್ಲ, ಅಂಥವ್ರು ಏನು ಮಾಡಬೇಕು? ಅಂಥವ್ರಿಗೆ ಬದುಕೋ ಹಕ್ಕೇ ಇಲ್ಲ ಬಿಡಿ. ಕೊಲ್ಲಿ ರಾಷ್ಟ್ರದ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ ಆಗಿದೆ ಅಷ್ಟೇ, ಇದು ಸಂಕಷ್ಟದ ಸಮಯ, ಸಹಿಸಿಕೊಳ್ಳಬೇಕಾಗಿದೆ. ರಾಜ್ಯ ಸರ್ಕಾರ ಇಂಧನ ಬೆಲೆಯ ಮೇಲಿನ ತೆರಿಗೆ ಕಡಿಮೆ ಮಾಡಬೇಕು, ಬಿಟ್ಟಿ ಭಾಗ್ಯಗಳನ್ನು ಜನರಿಗೆ ಕೊಟ್ಟು ಸರ್ಕಾರ ದಿವಾಳಿ ಆಗ್ತಾ ಇದೆ. ಈಗ ತೈಲ ಬೆಲೆ ಏರಿಸಿರೋದು ಅನಿವಾರ್ಯ ಅಂತ ಮಂಡ್ಯ ಜನ ಹೇಳಿದ್ದಾರೆ.